ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಮಸ್ಕಾರ ರೀ ಕರ್ನಾಟಕ ಮಂದಿ. ಸೊ ಗೈಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಇವಾಗ ಅಂಗಡಿ ಒಳಗೆ ಕುಂತೀನಿ ನೋಡ್ರಿ ಗೈಸ್. ಇವಾಗ ನಾನು ಇಲ್ಲಿ ನಮ್ಮ ಅಂಗಡಿ ಒಳಗೆ ಕುಂತೀನಿ. ಹೊರಗೆ ಫುಲ್ ಜನ ದೀಪಾವಳಿ ಸೆಲೆಬ್ರೇಷನ್ಗೆ. ನಾನು ನಮ್ಮ ಅಂಗಡಿ ಒಳಗೆ ಕುಂತೀನಿ. ಇವತ್ತು ನಮ್ಮ ಅಂಗಡಿ ಒಳಗೂ ಇಲ್ಲಿ ಪೂಜೆ ನಡೀತೈತಿ ದೀಪಾವಳಿದ. ಫುಲ್ ಮಳಿನೂ ಐತಿ, ಜನನು ಭಾಳ ಸೇರ್ಯಾರ ಇಲ್ಲಿ ನೋಡ್ರಿ. ಇಲ್ಲೆಲ್ಲ ಫುಲ್ ಹೊರಗೆ ಹೋದ್ರಿ ಇನ್ನೂ ಭಾಳ ಜನ ಅದಾರ ಅಲ್ಲಿ ನೋಡ್ರಿ ಗೈಸ್. ಇವತ್ತು ನಮ್ಮ ಮುಂಡೋಡ್ ಫುಲ್ ರಶ್ ಆಗೈತಿ. ಫುಲ್ ರಶ್ ಆಗಿ ಜನ ಸೇರ್ಬಿಟ್ಟಾರ ಇವತ್ತು ದೀಪಾವಳಿಗೆ. ಇಲ್ಲಿ ಹೊಸ ಐಟಮ್ಸ್ ಎಲ್ಲ ತಗೊಳಕ್ ಬರ್ತಾರೆ. ಸೊ ಗೈಸ್, ಇವಾಗ ಟೈಮ್ 3:30 ಅಷ್ಟಾಗೈತಿ. ಬ್ಲಾಗ್ ಮಧ್ಯಾಹ್ನದ ಮೇಲೆ ಶುರು ಆಗೈತಿ. ಇವತ್ತು ಇಲ್ಲಿ ಅಂಗಡಿಯಾಗೂ ಪೂಜೆ ಐತಿ ಮಸ್ತ್. ಸೊ ಗೈಸ್, ನಮ್ಮ ಅಂಗಡಿ ಒಳಗೆ ನಿಮ್ಗೆ ಎಲ್ಲ ರೀತಿ ಸೈಕಲ್ಲು ಸಿಗ್ತಾವೆ. ಡೀಟೇಲ್ಸ್ ಗೂಗಲ್ನಾಗೂ ಸಿಗ್ತೈತಿ. ಗೂಗಲ್ನಾಗ ನಮ್ಮ ಅಂಗಡಿ ಹೆಸರು ಹಾಕ್ರಿ, ಪ್ರಕಾಶ್ ಸೈಕಲ್ ಸ್ಟೋರ್ ಅಂತ. ಡೀಟೇಲ್ಸ್ ಕಾಂಟ್ಯಾಕ್ಟ್ ಎಲ್ಲ ಸಿಗ್ತೈತಿ. ನನಗೂ ಕಾಂಟ್ಯಾಕ್ಟ್ ಮಾಡಿರಿ ಬೇಕಂದ್ರೆ. ಯೂಟ್ಯೂಬ್ನಾಗ ನನ್ನ ನಂಬರ್ ಎಲ್ಲ ಕೊಟ್ಟೀನಿ, ಡಿಸ್ಕ್ರಿಪ್ಷನ್ದಾಗ ಎಲ್ಲ ಸಿಗ್ತೈತಿ. ಸೊ ಗೈಸ್, ನಿಮ್ಗೆ ಕೇಳೋಕೊಂದು ಪ್ರಶ್ನೆ ಇತ್ತು. ಅದೇನಪ್ಪ ಅಂದ್ರೆ, ನಿನ್ನೆ ನನ್ನ ಇನ್ಸ್ಟಾದಾಗ ಸ್ವಲ್ಪ ಜನ ಮೆಸೇಜ್ ಮಾಡ್ಯಾರ ನನಗೆ. ನೀವು ಕಿಂಗ್ ಕೊಹ್ಲಿಗೆ 19ನೇ ತಾರೀಕು ವೇಟ್ ಮಾಡತ್ತಿದ್ರಿ, ಬಟ್ ಅವ್ರು 0ನ್ಯಾಗ ಔಟ್ ಆಗ್ಯಾರಂತ ಏನೋ ಕಾಡ್ಸಾಕ್ತಿದ್ರು ನನಗೆ ನಿನ್ನೆ. ನಾನು ಅವ್ರಿಗೆ ಆನ್ಸರ್ ಕೊಡಾಕ್ತೀನಿ ನೋಡ್ರಿ. ಇವಾಗ ನಿನ್ನೆ ಕಿಂಗ್ ಕೊಹ್ಲಿ 0 ಔಟ್ ಆಗ್ಯಾರ, ಹೌದು. ಆದರೆ ಅವ್ರು ಯಾವ ಟೀಮ್ನಾಗ ಔಟ್ ಆಗ್ಯಾರ ನೋಡ್ರಿ, ಇಂಡಿಯಾ ಒಳಗೆ. ಅಪೋಸಿಟ್ ಟೀಮ್ ಆಸ್ಟ್ರೇಲಿಯಾ. ನೀವು ಇಂಡಿಯಾಗೆ ಸಪೋರ್ಟ್ ಮಾಡತ್ತೀರೋ ಆಸ್ಟ್ರೇಲಿಯಾಗೆ ಸಪೋರ್ಟ್ ಮಾಡತ್ತೀರೋ, ಯಾರಿಗೆ ಸಪೋರ್ಟ್ ಮಾಡತ್ತೀರಿ? ಕಿಂಗ್ ಕೊಹ್ಲಿ 0ನ್ಯಾಗ ಔಟ್ ಅದ ಅಂತ ನೀವು ಖುಷಿ ಪಡತ್ತೀರಿ. ಇಂಡಿಯಾದು ಪ್ಲೇಯರ್ ಔಟ್ ಅದ ಅಂತ ನಿಮ್ಗೆ ಖುಷಿನ? ನೀವು ಇಂಡಿಯಾಗೆ ಸಪೋರ್ಟ್ ಮಾಡ್ತಿರೋ ಆಸ್ಟ್ರೇಲಿಯಾಗೆ ಸಪೋರ್ಟ್ ಮಾಡ್ತಿರೋ ನಿಮ್ಗೆ ಗೊತ್ತು. ನಾಚಿಕೆ ಬರ್ಬೇಕು ನಿಮ್ಗೆ. ಅದು IPL ಟೈಮ್ನಾಗ ಮಾಡ್ಬೇಕು. ಅದು ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇದ್ದಾಗ ನಿಮ್ಮ ಕಿಂಗ್ ಕೊಹ್ಲಿ 0ನ್ಯಾಗ ಔಟ್ ಆದ ಅಂತ ಕೇಳ್ತಿರಲ್ಲ, ನಾಚಿಕೆ ಬರಲ್ಲ? ನೀವು ಇಂಡಿಯನ್ ಫ್ಯಾನ್ಸ್ ಇದ್ದೀರೋ ಏನು ಆಸ್ಟ್ರೇಲಿಯನ್ ಫ್ಯಾನ್ಸ್ ಇದ್ದೀರೋ? ಹಂಗೆ ಕೇಳಕ್ಕೆ ನಾಚಿಕೆ ಬರ್ಬೇಕು ನಿಮ್ಗೆ. ನೋಡ್ರಿ ಗೈಸ್, ಅಂಗಡಿ ಫ್ರಂಟಿಗೆಲ್ಲ ಹೂವಕ್ಕೆ ಆಗೈತಿ. ನೆಕ್ಸ್ಟ್ ಒಳಗಿನ ಸೈಕಲ್ ಎಲ್ಲ ತೆಗೆದು ಒಳಗೂ ಹೂ ಹಾಕ್ಬೇಕು. ಒಳಗೆ ನಿಂತಿದ್ದ ಸೈಕಲ್ ಎಲ್ಲ ಇವಾಗ ಹೊರಗೆ ಬರ್ತಾವ ಇಲ್ಲಿ. ಅದನ್ನ ಮಾಡಂಗ್ ಬರೀ. ಇವಾಗ ನೋಡ್ರಿ ಗೈಸ್, ನಾವಿಲ್ಲಿ ಬಿಗ್ ಮಿಶ್ರಾ ಬಂದೀವಿ ಸ್ವೀಟ್ಸ್ ತೊಗೊಳಕ್ಕೆ. ಸ್ವೀಟ್ಸ್ ತೊಗೊಂಡು ಮತ್ತೆ ಅಂಗಡಿ ಕಡೆ ಹೋಗೋದು. ನೋಡ್ರಿ ಗೈಸ್, ಫೈನಲಿ ಡೆಕೋರೇಷನ್ ಎಲ್ಲ ಮುಗ್ದೈತಿ. ಇವಾಗ ನಾನು ಮನೆ ಕಡೆ ಹೊಂಟೇನಿ. ಸೊ ಗೈಸ್, ಫೈನಲಿ ಮನೆಗೆ ಬಂದು ತಲುಪೇನಿ. ಇವಾಗ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಹಾಕೊಂಡು ಹಂಗೆ ಮತ್ತೆ ಅಂಗಡಿ ಕಡೆ ಹೋಗೋದು. ಅಲ್ಲಿ ಇವಾಗ ಪೂಜೆ ಸ್ಟಾರ್ಟ್ ಆಗ್ತೈತಿ. ಬರೀ ಸ್ನಾನ ಮಾಡಿ ಸಿಗ್ತೇನೆ ನಿಮಗೆ. ಗೈಸ್, ದೀಪಾವಳಿ ಪೂಜೆ ನಡೆಯತೈತಿ. ನಿಂಬೆ ಹಣ್ಣು ಮತ್ತು ಮೆಣಸಿನ್ಕಾಯಿನೇ ಇಲ್ಲ. ಫೈನಲಿ ನಿಂಬೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಸಿಕ್ಕೈತಿ. ಅಂಕಲ್, ನಿಂಬೆ ಹಣ್ಣು ಹೆಂಗ್ರಿ? 20 ರೂಪಾಯಿ 3 ಕೊಡ್ರಿ. 4 ಕೊಡ್ರಿ. 5 ಕೊಡ್ರಿ. ಸ್ವಲ್ಪ ಚಲೋದ್ ಕೊಡ್ರಿ. ಬೇರೆ ಅದು ಹಂಗ್ರಿ ಒಂದೇ ಬೇಕಂತ ಇಲ್ಲಿ ಪೂಜೆಗದೆ. 5 ಕೊಡ್ರಿ. 20 ರೂಪಾಯಿ. ಬಂದೂಕು ಸರಿ. ಹಾಂ, ಕೊಡ್ರಿ. ಒಂದು 5 ಯಾವ್ದು ಹಾಕ್ಬಿಡ್ರಿ ಮೆಣಸಿನ್ಕಾಯಿ. ಅಡುಗೆ ಹಾಕಿದ್ರೆ ಸ್ವಲ್ಪ ಅಷ್ಟೇ. ಬೇರೆ ಬಂದೂಕು नहीं है, पिक्चर दिख रहा है. ಹಾಂ, ಎಷ್ಟು ಪೂಜೆಗೆ ರೀ? 5 ಸಾಕು ಅಷ್ಟೇ ಪೂಜೆಗೆ. ಅದು ದೃಷ್ಟಿಗೇನೋ ಹಾಕ್ತಾರಲ್ಲ. ಭಾಳ ಇದಾಗುತ್ತೆ. ಎಷ್ಟು ರೀ?
25 25 आणि दुसरं कसं लोकांनी ಮತ್ತೆ ಏನ್ ಬೇಡ ಮೆಣಸಿಕಾಯಿ ಎಷ್ಟು ಕೊಟ್ಟಿವಿ ಮಾಮ ಸಾವ್ತು ತಿನ್ನದ ಬೇಕಾದ್ರೆ ಮತ್ತೆ ಮತ್ತೇನ್ ಬೇಡ ಹೇಗೆ ಗಾಡಿ ಹೇಗೆ ಏ ಕಾಯ್ನ ಕಪ್ರು ಪಿಕ್ಚರ್ ಸರ್ ಬಸ್ ಬಸ್ ಬರೋಬ್ಬರ ಹೋಗ್ತಾರೆ ಹೀರೋಗೆ ಹೇಗೆ ಹೇಳ್ರೆ ಹೇಗೆ ಐಲ್ ಬಿಡಮ್ಮ ಐಲ್ ಕೊಟ್ಟಿವಿ ಏ ಅಂಕಲ್ ಸಾಕ್ ಬಿಡ್ರಿಪ್ಪ ಇರ್ಲಿ ಸಾಕ್ ಸಾಕ್ ಎಷ್ಟಾದ್ರಿ ನಮ್ದು 25 ಮೆಣಸಿಕಾಯಿ ಭಾಳ ಕಮ್ಮಿ ಕೊಟ್ಟರು ಒಂದಕ್ಕೆ ಒಂದೇ ಇಲ್ಲ ಅದೇನ್ ಪೂಜೆಗಲ್ಲ ಗಾಡಿದಕ್ಕ 25 ಅಂತ ಸಾಕು ಇವಾಗ ನಿಂಬೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಏ ಯೂಟ್ಯೂಬ್ ರೀ ಎಸ್ ಅಲ್ಲಮ್ಮ ಕುಂಬಳ ಸಿಗ್ತಾವೆ ಅಂಕಲ್ ನಿಮ್ ಕಡೆ ಫ್ರೆಶ್ ಸಿಗ್ತಾವಲ್ಲ ಏನು ಎಲ್ಲ ತರಕಾರಿ ಸಿಗ್ತೈತಿ ಹಾ. ಏನಪ್ಪ ಒಂದೊಂದು ದಿನ ಹೆಚ್ಚಿಗೆ ಹೋಗಿ ಉಳಿತೈತಲ್ಲ ಹಾ. ಮತ್ತೆ ಹೋಗೋದಲ್ಲ ನಾವು ನಮ್ಮ ನಮ್ಮ 30 ರೂಪಾಯಿ ನಮ್ಮ ಹುಡುಗರು ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ನಾಗ ಹೇಳ್ರಿ ಹೇಳ್ರಿ ಬರ್ರಿ ನಮ್ಮ ಯೂಟ್ಯೂಬ್ದವ್ರು ಬರ್ತಾರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ರಿ ಅವ್ರಿಗೆ ಬರ್ರಿ ಬರ್ರಿ ಕಳ್ಸ್ರಿ ಗೈಸ್ ಇವ್ರ ಕಡೆ ಬರ್ರಿ ಡಿಸ್ಕೌಂಟ್ ಮಾಡ್ತಾರೆ ಇವ್ರು ತರಕಾರಿ ಎಲ್ಲ ಚಲೋ ಸಿಗ್ತೈತೆ ಅಂಕಲ್ ಕಡೆ ಹೋರಿ ಇಂಥ ತರಕಾರಿ ನಿಮ್ಗೆಲ್ಲ ಅಮೆರಿಕ ಒಳಗೂ ಸಿಗಲ್ಲ ಅಷ್ಟು ಚಲೋ ಮಾರ್ತಾರೆ ಇಲ್ಲಿ ಗೈಸ್ ಆಗಳೇ ನಮ್ಮ ಮುಂದೋಡ್ ಫುಲ್ ರಶ್ ಆಗಾಕತ್ತಿತ್ತು ಇಲ್ಲಿ ಬಟ್ ಇವಾಗ ನೋಡ್ರಿ ಒಬ್ಬ ಅಂದ್ರೆ ಏನ್ ರಶ್ ಇಲ್ಲ ರಾತ್ರಿ ಆದ ಕೂಡಲೇ ರಾತ್ರಿ ಇವಾಗ 9 ಗಂಟೆ ಆಗೈತಿ ಏನು ಟ್ರಾಫಿಕ್ ಅನ್ನೋದು ಏನು ಇಲ್ಲೇ ಇಲ್ಲ ನಾವು ಅದೆಲ್ಲ ತೊಗೊಂಡು ಇವಾಗ ಮತ್ತೆ ರಿಟರ್ನ್ ಅಂಗಡಿ ಕಡೆ ಹೊಂಟೀವಿ ಇವತ್ತಿನ ಸಲ ಸ್ವಲ್ಪ ಲೇಟ್ ಆಗೈತಿ ನಾನು ಆಗಳೇ ಅದು ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ್ದೆ ಸ್ವಲ್ಪ ಹೊಟ್ಟೆ ಉರ್ಕೊಂಡಾರ ಅನ್ಸ್ತೈತೆ ಜನ ಹುಡ್ಕೊಳ್ಳಿ ಮತ್ತೆ ಏನಂತಾರೆ ಇಂಡಿಯನ್ ಪ್ಲೇಯರ್ ಬಗ್ಗೆ ಆಸ್ಟ್ರೇಲಿಯಾ ಮ್ಯಾಚ್ ಇದ್ದಾಗ ಹಂಗೆ ಹೇಳ್ತಾರ ಮರ್ಯಾದೆ ಬರಲ್ಲ ಏನ್ ಹೇಳ್ಬೇಕಂತವ್ರಿಗೆ ನೋಡ್ರಿ ಗೈಸ್ ಅಲ್ಲೇ ಸ್ಕೈ ಶಾಟ್ ಹಚ್ಚಾರೆ ವೈನ್ ಶಾಪ್ ಭಾರಿ ಹಚ್ಚಾರ ನೋಡ್ರಿ ಗೈಸ್ ಅಲ್ಲಿ ಸೊ ಗೈಸ್ ಫೈನಲಿ ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಮುಗೀತೆ ಪೂಜೆನೂ ಆತ ಎಲ್ಲ ಆತ ಇವಾಗ ಮತ್ತೆ ಮನೆ ಕಡೆ ಹೋಗೋದು ಈ ಬ್ಲಾಗ್ ಇಲ್ಲಿ ಎಂಡ್ ಆಗ್ತೈತಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್